ಮೊದಲನೇದಾಗಿ ಹೈಕಮಾಂಡ್ಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಶಾಸಕರ ಭಾವನೆಗಳನ್ನು ಮತ್ತು ಶಾಸಕರ ಸಮಸ್ಯೆಗಳನ್ನು ಕೇಳಲಿಕ್ಕೆ ಅವಕಾಶ ಮಾಡಿಕೊಡೋದು ಒಂದು ಕಾಂಗ್ರೆಸ್ನಲ್ಲಿ ಒಂದು ದೊಡ್ಡ ಪ್ರಯೋಗ. ನಮ್ಮೆಲ್ಲ ಶಾಸಕರಿಗೂ ಸಹ ಈ ಅವಕಾಶ ಕೊಟ್ಟಿದ್ದರಿಂದ ನಮ್ಮ ಕ್ಷೇತ್ರದ ಸಮಸ್ಯೆಗಳನ್ನು ಅವರ ಗಮನಕ್ಕೆ ತಂದು ಬಗೆಹರಿಸಿಕೊಳ್ಳಕ್ಕೆ ಒಂದು ಅವಕಾಶ ಈ ಸಭೆ ನಮಗೆ ಕಲ್ಪಿಸಿಕೊಟ್ಟಿದೆ. ಸುರ್ಜೇವಾಲಾಜಿಯವರು ನನ್ನ ಕ್ಷೇತ್ರದಲ್ಲಿರುವಂಥ ರಾಜಕೀಯ ಬೆಳವಣಿಗೆ ಇರಲಿ, ಸಾಮಾಜಿಕ ಪರಿಸ್ಥಿತಿ ಪ್ರತಿಯೊಂದು ಕೇಳುವುದರ ಜೊತೆಗೆ ಅವಶ್ಯಕತೆ ಇರುವಂಥ ಕೆಲಸ ಕಾಮಗಾರಿಗಳ ವಿವರಗಳನ್ನು ಇವತ್ತು ನಮ್ಮಿಂದ ಪಡೆದಿದ್ದಾರೆ. ಅದಕ್ಕೆಲ್ಲಕ್ಕಿಂತ ಮಹತ್ವವಾಗಿ ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಗ್ಯಾರಂಟಿ ಯೋಜನೆಗಳ ಪ್ರಭಾವ ಗ್ರಾಮಾಂತರ ಪ್ರದೇಶದಲ್ಲಿ ಕ್ಷೇತ್ರದಲ್ಲಿ ಎಷ್ಟು ಮಟ್ಟಿಗೆ ಆಗಿದೆ ಎಂಬ ಮಾತನ್ನು ಕೇಳಿದಾಗ ನನ್ನ ಕ್ಷೇತ್ರದಲ್ಲಿ 380 ಕೋಟಿ ರೂಪಾಯಿಗಳನ್ನು ಇದುವರೆಗೂ ಆ 5 ಗ್ಯಾರಂಟಿ ಯೋಜನೆಗಳಿಗೆ ಕೊಡಲಿಕ್ಕೆ ಇವತ್ತು ಅವಕಾಶ ಇವತ್ತು ಸಿಕ್ಕಿದೆ. ಜನ ಇದನ್ನು ನೆನೆಸ್ತಾ ಇದ್ದಾರೆ. ಬಹುಶಃ ಒಳ್ಳೆಯ ಜನಸಾಮಾನ್ಯರ ಬದುಕಿಗೆ ಒಂದು ಒಳ್ಳೆಯ ಜೀವನವನ್ನು ಕೊಡುವಂಥ ಅವಕಾಶವನ್ನು ಗ್ಯಾರಂಟಿಗಳು ಕಲ್ಪಿಸಿಕೊಟ್ಟಿದ್ದಾವೆ. ಆ ಗ್ಯಾರಂಟಿಗಳು ಮುಂದುವರಿಬೇಕು ಅನ್ನೋ ಮಾತನ್ನು ಅವರಿಗೆ ನಾನು ಹೇಳಿದ್ದೇನೆ. ಈ ಅನುದಾನ ಕೊರತೆ ಅಂತೇಳಿ ಆ್ಯಕ್ಚುಲಿ ಅನುದಾನ ಕೊರತೆ ಅನ್ನೋ ಪ್ರಶ್ನೆ ಇಲ್ಲ. ಕಳೆದ 2 ವರ್ಷಗಳಲ್ಲಿ ನನ್ನ ಕ್ಷೇತ್ರದ ಉದಾಹರಣೆ ನಾವು ತೆಗೆದುಕೊಂಡ್ರೆ ಸಹ ಎಲ್ಲ ಇಲಾಖೆಗಳಿಗೆ ಅನುದಾನವನ್ನು ಒದಗಿಸಿಕೊಟ್ಟು ಮಾಡುವಂಥ ಕೆಲಸಗಳನ್ನು ಇವತ್ತು ಅವರು ಮಾಡಿದ್ದಾರೆ. ನನಗೆ ಯಾವುದೇ ಅನುಮಾನದ ಕೊರತೆ ಆಗದೆ ಅಂತ ಅಸಮಾಧಾನ ನಮ್ಗೆ ಯಾವುದೂ ಇಲ್ಲ. ನಮಗೆ ಸರಿಯಾದ ಅನುದಾನ ಬಂದಿದೆ. ಇನ್ನೂ ಹೆಚ್ಚಿನ ಅನುದಾನದ ಬೇಡಿಕೆಯನ್ನು ಅವರಿಂದ ಇಟ್ಟಿದೆ. ಸಿಎಂ ಬದಲಾವಣೆ ವಿಚಾರದ ಬಗ್ಗೆ ಏನಾದರೂ ಮಾಹಿತಿ? ಸಿಎಂ ಬದಲಾವಣೆ ವಿಚಾರ ಇಲ್ಲ. ಅದು ನಮ್ಮ ಯಾವುದೇ ಶಾಸಕರಿಗೆ ಸಂಬಂಧಪಟ್ಟ ಪ್ರಶ್ನೆಯವಲ್ಲ. ನಮ್ಮ ದೇಶದ ಹೈಕಮಾಂಡ್ ಅದಕ್ಕೆ ಸರಿಯಾದ ಉತ್ತರವನ್ನು ಯಾರು ಟೀಕೆ ಮಾಡ್ತಾ ಅವ್ರಿಗೆ ಕೊಡ್ತಾ ಇದೆ. ಆ ಪ್ರಶ್ನೆನೇ ಉದ್ಭವ ಇಲ್ಲ. ಯಾವುದೇ ಬದಲಾವಣೆ ಬಗ್ಗೆ ಆ ವಿಚಾರ ಯಾವುದೇ ಪ್ರಸ್ತುತ ಆಗಿಲ್ಲ. ಅನುದಾನದ ಬಗ್ಗೆ ಇದುವರೆಗೂ ನಮಗೆ ತೃಪ್ತಿ ಇದೆ. ಇನ್ನೂ ಸಹ ನಮಗೆ ಈಗಾಗಲೇ 50 ಕೋಟಿ ರೂಪಾಯಿಗಳನ್ನು ಮತ್ತೆ ಮಾನ್ಯ ಮುಖ್ಯಮಂತ್ರಿಯವರು ಘೋಷಣೆ ಮಾಡಿದ್ದಾರೆ. ಅದು ಅಲ್ಲದೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನೀರಾವರಿ ಕ್ಷೇತ್ರಕ್ಕೂ ಸುಮಾರು 50 ಕೋಟಿ ರೂಪಾಯಿಗಳನ್ನು ಇವತ್ತು ಕೊಡ್ತಾ ಇದ್ದಾರೆ. ಯಾವುದೇ ನಮಗೆ ಅನುದಾನದ ಕೊರತೆ ಇಲ್ಲ. ನನ್ನ ಕ್ಷೇತ್ರ ಈ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಸಮೃದ್ಧವಾಗಿದೆ. ಬಹುಶಃ ಜನರ ಆಶೋತ್ತರಗಳನ್ನು ಈಡೇರಿಸಲಿಕ್ಕೆ ಇವತ್ತು ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ.